ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಚಾರ ಏನು ಅಂತ ಆಲ್ಮೋಸ್ಟ್ ಮೀ ತಮ್ಮನೇಲಿ ನೋಡೇ ಗೊತ್ತಾಗಿದೆ. ಸೊ ಆ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಈಗ ರೇಣುಕಾಸ್ವಾಮಿ ಒಂದು ಕೇಸಲ್ಲಿ ಈಗ 3 ಜನ ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು. ಸೊ ಈಗ ಎಲ್ಲರೂ ವೇಟ್ ಮಾಡ್ತಿರುವಂಥದ್ದು ದರ್ಶನ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನುವಂಥದ್ದು ವೇಟಿಂಗಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ, ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಈಗ ವೇಟಿಂಗಲ್ಲಿ ಇದ್ದಿದ್ದು ಒಂದು ಬೇಲ್ಗೆ ಅಪ್ಲೈ ಆಗಿದೆ. ಸೊ ಅದು ಈಗ ಮುಂದೆ ಪ್ರೊಸೆಸ್ ಆಗುವಂಥದ್ದು. ಸೊ ಈ ಹಿಂದೆ ನೋಡೋದಾಯಿತು ಅಂತಂದರೆ, ಸೊ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಎಲ್ಲ ರೀತಿಯಾದಂಥ ಎವಿಡೆನ್ಸ್ಗಳು, ಎಲ್ಲ ರೀತಿಯಾದಂಥ ಹೇಳಿಕೆಗಳನ್ನು ತೆಗೆದುಕೊಂಡು ಸೊ ಈಗ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಸೊ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತ ಅನ್ನೋದಾಯಿತು ಅಂದರೆ, ಸೊ ಜಾಮೀನಿಗೆ ಒಂದು ಅಪ್ಲೈ ಮಾಡುವಂಥದ್ದು. ಸೊ ಜಾಮೀನಿಗೆ ಅಪ್ಲೈನ ಮಾಡಿದ್ದಾರೆ. ಈಗ ಮುಂದಿನ ಒಂದು ಪ್ರೋಸೆಸ್ ಏನೇನಿರುತ್ತೆ ಅಂತ ಅನ್ನೋದಾಯಿತು. ಸೊ ಜಾಮೀನಿಗೆ ಅಪ್ಲೈ ಮಾಡಿದ್ಮೇಲೆ ಜಾಮೀನು ಆಯಿತು ಅಂತಂದರೆ ಸೊ ಆಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾರೆ. ಸೊ ಕೆಲವೊಂದು ದೇಶಗಳಿಗೆ ಹೋಗುವಂಥದ್ದಾಗಿರ್ಬೋದು, ಊರುಗಳಿಗೆ ಹೋಗುವಂಥದ್ದಾಗಿರ್ಬೋದು. ಸೊ ಯಾವುದೇ ರೀತಿಯಾದ ಒಂದು ಕ್ರಮನ ತಗೊಳ್ಳೋ ಹಾಗಿಲ್ಲ. ಸೊ ಪಾಸ್ಪೋರ್ಟ್ ಇತ್ತು ಅಂದರೆ ಪಾಸ್ಪೋರ್ಟನ್ನು ಕೂಡ ಸರೆಂಡರ್ ಮಾಡ್ಕೊಳ್ತಾರೆ. ಸೊ ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಸೊ ಈ ಏರಿಯಾ ಬಿಟ್ಟು ಅಂದರೆ ಈ ಒಂದು ಬಾರ್ಡರ್ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಅಂತ. ಸೊ ಇನ್ವೆಸ್ಟಿಗೇಷನ್ ಯಾವಾಗಿದ್ರೂ ಕೂಡ ಬಂದು ಅಟೆಂಡ್ ಆಗಿ ಹೋಗ್ತಾ ಇರಬೇಕು. ಸೊ ಇದು ಒಂದು ಜಾಮೀನಿನ ಒಂದು ಕೆಲವೊಂದು ಪ್ರೊಸೀಜರ್ಸ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಸೊ ಈ ಒಂದು ವಿಚಾರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸೊ ಇವತ್ತು ಎಲ್ಲರೂ ಆರ್ಟಿಕಲಲ್ಲಿ ನೋಡಿದ್ದೀರ ಅಂದ್ಕೊಳ್ತೀನಿ. ಸೊ ದರ್ಶನ್ ಅವರು ಹೆಲಿಕಾಪ್ಟರ್ ಮೂಲಕವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಈಗ ರಿಲೀಸ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಸೊ ತುಂಬಾ ಒಂದು ಅಭಿಮಾನಿಗಳೇ ಇರ್ತಾರೆ, ಕ್ರೌಡ್ ತುಂಬಾ ಆಗಬಹುದು. ಸೊ ಈ ಪ್ಲ್ಯಾನ್ ಕೂಡ ನಡೀತಾ ಇದೆ ಅನ್ನೋ ವಿಚಾರ ಈಗ ಕೆಲವೊಂದು ಪತ್ರಿಕೆಗಳಲ್ಲಿ ಕೂಡ ಬಂದಿರುವಂಥ ಒಂದು ಆರ್ಟಿಕಲ್ ಕೂಡ ನಾನು ನೋಡಿದೆ. ಸೊ ಈ ಒಂದು ಹೆಲಿಕಾಪ್ಟರ್ ಮೂಲಕವಾಗಿ ಪ್ರಯಾಣವನ್ನು ಬೆಳೆಸ್ತಾರೆ ಬಳ್ಳಾರಿಯಿಂದ ಅಪ್ ಟು ಬೆಂಗಳೂರಿಗೆ. ಸೊ ಅಲ್ಲಿಂದ ರೋಡ್ವೇಯಲ್ಲಿ ಟ್ರಾವೆಲ್ ಮಾಡಬಹುದು. ಸೊ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ತುಂಬ ಜನ ಕೇಳಿದ್ದೀರಿ ನನಗೆ, ಬ್ರೋ ಇದು ನಿಜಾನ ಹೆಲಿಕಾಪ್ಟರ್ ಮೂಲಕವಾಗಿ ಒಂದು ಬಳ್ಳಾರಿಯಿಂದ ಒಂದು ಬೆಂಗಳೂರಿಗೆ ಹೋಗ್ತಾರಾ ಅಂತ. ಖಂಡಿತವಾಗ್ಲೂ ಹೋಗ್ಬೋದೋ ಹೋಗಲ್ವೋ ನನಗೂ ಗೊತ್ತಿಲ್ಲ. ಬಟ್ ನಾನು ಕೂಡ ಒಂದು ಆರ್ಟಿಕಲ್ ನೋಡಿ ಒಂದು ಥಿಂಕ್ ಮಾಡಿ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಅಪ್ಲೈ ಅಂತೂ ಈಗ ಮಾಡಿದ್ದಾರೆ, 27 ಪ್ರೊಸೆಸ್ ನಡೆಯುತ್ತಂತೆ ಜಾಮೀನಿಂದ. ಸೊ ಇನ್ ಕೇಸ್ ಜಾಮೀನು ಅಪ್ಲೈ ಆಗಿ ಅದು ಅಪ್ರೂವಲ್ ಆಯಿತು ಅಂದ ತಕ್ಷಣ ಸೊ ರೋಡ್ವೇ ಮುಖಾಂತರವಾಗಿ ಮಾಡುವಂಥದ್ದು ಐ ಥಿಂಕ್ 90% ಆಗಲ್ಲ ಅಂದ್ಕೊಳ್ತೀನಿ. ಟ್ರಾವೆಲ್ ರೋಡ್ ಮುಖಾಂತರವಾಗಿ ಮಾಡೋ ಟ್ರಾವೆಲ್ಲು ಎಲ್ಲರೂ ಗೊತ್ತಿರಾಗೇ ಎಲ್ಲ ಊರು ಹಳ್ಳಿಗಳಲ್ಲೆಲ್ಲ ಕೂಡ ಇರ್ತಾರೆ. ಸೊ ಎಲ್ಲರೂ ಕೂಡ ಕ್ರೌಡ್ ಜಮಾಯಿಸ್ಕೊಳ್ಬೋದು ಅನ್ನೋ ಒಂದು ವಿಚಾರವಾಗಿ ಫ್ಯಾಮಿಲಿಯವರಾಗಿರ್ಬೋದು ಮತ್ತು ದರ್ಶನ್ ಅವರಾಗಿರ್ಬೋದು ಯೋಚನೆ ಮಾಡಿರ್ಬೋದು. ಸೊ ನೋಡೋಣ ಆ ಒಂದು ಪ್ರೋಸೆಸ್ ಏನಿರುತ್ತೆ. ಒಂದು ಈಗ ಜಾಮೀನಿನ ಪ್ರೋಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಕಂಪ್ಲೀಟ್ ಆದಮೇಲೆ ಆಫ್ಟರ್ ಎಲ್ರಿಗೂ ಗೊತ್ತಾಗುತ್ತೆ ಯಾವ ಒಂದು ವೇಯಲ್ಲಿ ಟ್ರಾವೆಲ್ ಮಾಡಬಹುದು ದರ್ಶನ್ ಅವರು ಅಂತ. ಸೊ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಆರ್ಟಿಕಲ್ ನೋಡಿ ಫೋಟೋಸ್ಗಳು ನನಗೆ ಕೂಡ ಕಳಿಸಿದ್ರಿ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇದ್ರ ಬಗ್ಗೆ ನನಗೂ ಏನೋ ಅಷ್ಟು ಐಡಿಯಾ ಇಲ್ಲ. ಸೊ ಆರ್ಟಿಕಲಲ್ಲಿ ಇದ್ದಂಥದ್ದು ಅಷ್ಟೇ, ಫ್ಯಾಮಿಲಿಯವರೆಲ್ಲ ಈ ರೀತಿ ಡಿಸೈಡ್ ಮಾಡಿದ್ದಾರೆ. ಸೊ ದರ್ಶನ್ ಅವರು ಈ ರೀತಿ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಸೊ ಕಾದು ನೋಡೋಣ 27ಕ್ಕೆ ಒಂದು ಸಬ್ಮಿಟ್ ಮಾಡಿರುವಂಥದ್ದು, ಅಲ್ಲಿ ಪ್ರೊಸೆಸ್ ಏನಾಗುತ್ತೆ, ಏನು ಕತೆ ಅಂತ. ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ, ಹೆಲಿಕಾಪ್ಟರ್ ಮೂಲಕವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ ಅಂದರೆ ಅದಕ್ಕೂ ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಸೊ ಅದಕ್ಕೂ ಕೂಡ ಕೆಲವೊಂದು ಪರ್ಮಿಷನ್ಸ್ಗಳನ್ನು ತಗೋಬೇಕು ಅಂತ ಅನಿಸುತ್ತೆ. ಸೊ ಎಲ್ಲ ವಿಚಾರವಾಗಿ ಫ್ಯಾಮಿಲಿ ಜೊತೆ ಮತ್ತು ದರ್ಶನ್ ಅವ್ರ ಜೊತೆ ಮಾತಾಡಿದ್ರೆ ಅನ್ನುವಂಥದ್ದು ಆರ್ಟಿಕಲಲ್ಲಿ ಬಂದಿತ್ತು. ಸೊ ಈ ಆರ್ಟಿಕಲನ್ನು ನೋಡಿದ ಮೇಲೆ ಆರ್ಟಿಕಲಲ್ಲಿ ಏನು ಹೇಳಿದ್ದಾರೆ ಸೊ ಅದನ್ನು ಬೇಸ್ ಮೇಲೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು. ಸೊ ಇದನ್ನು ಹೊರತುಪಡಿಸಿದ್ರೆ ಸೊ ದರ್ಶನ್ ಅವರು ರೋಡ್ವೇ ಮುಖಾಂತರ ಟ್ರಾವೆಲ್ ಮಾಡ್ತಾರೋ ಆಫ್ಟರ್ ಬೇಲ್ ಆದಮೇಲೆ, ಅಥವಾ ಹೆಲಿಕಾಪ್ಟರ್ ಮುಖಾಂತರ ಮಾಡ್ತಾರೋ ಅನ್ನುವಂಥದ್ದನ್ನು ಆಫ್ಟರ್ ಬೇಲ್ ಆದಮೇಲೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಯಾಕಂದರೆ ಎಲ್ಲರೂ ಕೂಡ ಅಭಿಮಾನಿಗಳು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಈಗ ದರ್ಶನ್ ಅವರು ರಿಲೀಸ್ ಆಗುವಂಥದ್ದು. ಸೊ ರೋಡ್ವೇ ಮುಖಾಂತರ ಬಂದರೆ ತುಂಬ ಕ್ರೌಡ್ ಆಗುತ್ತೆ. ಸೊ ಹಾಗಾಗಿ ಹೆಲಿಕಾಪ್ಟರ್ ಮುಖಾಂತರವಾಗಿ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋ ಅನ್ನೋ ಪ್ಲ್ಯಾನು ಫ್ಯಾಮಿಲಿ ಅವರು ಮತ್ತು ದರ್ಶನ್ ಅವರು ಕೂಡ ಮಾಡಿರ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಏನು ಕತೆ ಅನ್ನೋದಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.